ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವೈದಿಶೆ ಎಂಬ ಪಟ್ಟಣದಲ್ಲಿ ಮೃತನಾದ ಬಾಲಕನೊಬ್ಬನು ತಿರುಗಿ ಬದುಕಿದ ಕಥೆಯನ್ನು ಭೀಷ್ಮನು ಧರ್ಮರಾಜನಿಗೆ ಹೇಳಿದುದು ಎಂಬ 152ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ತಿರುಗಿ ಭೀಷ್ಮನನ್ನು ಕುರಿತು, ತಾತ, ಈ ನೀತಿಗಳೆಲ್ಲವೂ ಹಾಗಿರಲಿ, ಹಿಂದೆ ಸತ್ತವರು ಯಾರಾದರೂ ತಿರುಗಿ ಬದುಕಿದುದನ್ನು ನೀನು ಕೇಳಿದುದುಂಟೆ ಅಥವಾ ಕಂಡುದು ಉಂಟೆ? ಈ ಅಂಶವನ್ನು ನನಗೆ ತಿಳಿಸಬೇಕು ಎಂದನು. ಆಗ ಭೀಷ್ಮನು, ಧರ್ಮರಾಜ, ಅದನ್ನು ಕೇಳಿದುದೂ ಉಂಟು. ಅದಕ್ಕೆ ಪುರಾತನವಾದ ಇತಿಹಾಸವೊಂದನ್ನು ನಿದರ್ಶಿಸುವರು. ಗೃಧ್ರ ಜಂಬುಕ ಸಂವಾದವೆಂಬ ಹೆಸರಿನ ಪ್ರಸಿದ್ಧವಾದ ಆ ಇತಿಹಾಸವು ವೈದಿಶೆ ಎಂಬ ನಗರದಲ್ಲಿ ನಡೆದ ಹಾಗೆಯೇ ಹೇಳುವೆನು. ಆ ನಗರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ಬಹುಕಾಲದವರೆಗೆ ಮಕ್ಕಳಿಲ್ಲದೆ ಕೊನೆಗೆ ಅನೇಕ ವ್ರತ ಉಪವಾಸಾದಿ ಕಷ್ಟಗಳಿಂದ ಒಂದು ಗಂಡು ಮಗು ಹುಟ್ಟಿತು. ವಿಶಾಲವಾದ ಕಣ್ಣುಗಳಿಂದ ಬಹಳ ಅಂದವಾಗಿದ್ದ ಆ ಮಗುವು ಬಾಲಗ್ರಹ ಪೀಡೆಯಿಂದ ಬಾಲ್ಯದಲ್ಲಿಯೇ ಮೃತವಾಯಿತು. ಅವನ ಬಂಧುಗಳೆಲ್ಲ ತಮ್ಮ ಕುಲಕ್ಕೆ ಸರ್ವಸ್ವರೂಪವಾಗಿದ್ದ ಆ ಬಾಲಕನು ಯೌವನಕ್ಕೆ ಬರುವ ಮೊದಲೇ ಅಕಾಲ ಮರಣಕ್ಕೆ ಗುರಿಯಾದುದನ್ನು ನೋಡಿ ಬಹಳ ದುಃಖದಿಂದ ಗೋಳಾಡಿದರು. ಕೊನೆಗೆ ಎಲ್ಲರೂ ಆ ಮೃತ ಬಾಲಕನನ್ನು ಎತ್ತಿಕೊಂಡು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಬಹಳವಾಗಿ ರೋಧಿಸುತ್ತಿದ್ದರು. ಹಿಂದೆ ಆ ಬಾಲಕನು ನುಡಿಯುತ್ತಿದ್ದ ಮಾತುಗಳನ್ನು, ಅವನ ಆಟಪಾಠಗಳನ್ನು ನೆನೆಸಿಕೊಂಡು ಬಾರಿ ಬಾರಿಗೂ ಅದನ್ನೇ ಹೇಳುತ್ತಾ ಅಳುತ್ತಿದ್ದರು. ಆ ಮೃತದೇಹವನ್ನು ನೆಲದಲ್ಲಿ ಹೂಳುವುದಕ್ಕೂ ಇಷ್ಟವಿಲ್ಲದೆ, ಸ್ಮಶಾನದಿಂದ ಹಿಂತಿರುಗುವುದಕ್ಕೂ ಮನಸ್ಸಿಲ್ಲದೆ ಆ ಮೃತ ಶರೀರವನ್ನು ಇಟ್ಟುಕೊಂಡು ಎಲ್ಲರೂ ಸುತ್ತಿ ಕುಳಿತು ಅಳುತ್ತಿರುವಾಗ ಒಂದಾನೊಂದು ಗೃಧ್ರವು ಇವರ ರೋದನ ಧ್ವನಿಯನ್ನು ಕೇಳಿ ಮೆಲ್ಲಗೆ ಮುಂದೆ ಬಂದು ಹೀಗೆಂದು ಹೇಳಿತು: ಎಲೈ ಸಭ್ಯರೇ, ಸತ್ತು ಹೋದ ಈ ಬಾಲಕನ ಮುಂದೆ ಸುಮ್ಮನೆ ಕುಳಿತು ಅಳುವುದರಿಂದೇನು? ಈ ಮೃತದೇಹವನ್ನು ಬಿಟ್ಟು ಸಂಜೆಗೆ ಮುಂಚೆ ಮನೆಯನ್ನು ಸೇರಿಕೊಳ್ಳಿರಿ. ಇಲ್ಲಿ ಬಹಳ ಹೊತ್ತು ನೀವು ಇರಬಾರದು. ಪ್ರತಿದಿನವೂ ಇಲ್ಲಿಗೆ ಸಾವಿರಾರು ಮಂದಿ ಗಂಡಸರ ಮತ್ತು ಸಾವಿರಾರು ಮಂದಿ ಸ್ತ್ರೀಯರ ಮೃತದೇಹಗಳು ಬರುತ್ತಲೇ ಇರುವವು. ಆ ಶವಗಳನ್ನು ಬಿಟ್ಟು ಬಂಧುಗಳು ಸಕಾಲಕ್ಕೆ ಹಿಂತಿರುಗಿ ಹೊರಟು ಹೋಗುವರು. ನೀವು ಇವನ ಮರಣಕ್ಕಾಗಿ ಅಳುವುದೇಕೆ? ಜಗತ್ತೆಲ್ಲವೂ ಸುಖ ದುಃಖಗಳ ನಡುವೆ ತೊಳಲುತ್ತಿರುವುದನ್ನು ಕಾಣಿರ. ಕೂಡಿಕೆ ಅಗಲಿಕೆ ಎಂಬಿವೆರಡು ಒಂದರ ಮೇಲೊಂದು ಬರುತ್ತಲೇ ಇರುವವು. ಸತ್ತವರ ಹೆಣವನ್ನು ಯಾರು ಯಾರು ಹೊತ್ತುಕೊಂಡು ಹೋಗುವರೋ, ಆ ಮೃತದೇಹವನ್ನು ಯಾರು ಯಾರು ಹಿಂಬಾಲಿಸಿ ಹೋಗುವರೋ ಅವರು ತತ್ಕಾಲಕ್ಕೆ ಹಿಂತಿರುಗಿ ಬಂದರು ಆಯು ಪ್ರಮಾಣವು ಮುಗಿದ ಮೇಲೆ ನಾವು ಸಾಯಬೇಕಾದುದೇ ನಿಶ್ಚಯವು. ನೀವು ಈ ಸ್ಮಶಾನದಲ್ಲಿ ಕಾಲವನ್ನು ಕಳೆದುದು ಸಾಕು. ಹದ್ದುಗಳಿಂದಲೂ ನರಿಗಳಿಂದಲೂ ತುಂಬಿ ಅಲ್ಲಲ್ಲಿ ಬಿದ್ದ ಎಲುಬಿನ ತುಂಡುಗಳಿಂದ ಭಯಂಕರವಾಗಿರುವ ಈ ಸ್ಮಶಾನದಲ್ಲಿ ನೀವೇಕೆ ಕುಳಿತಿರುವಿರಿ? ಕಾಲಧರ್ಮಕ್ಕೆ, ಅಂದರೆ ಮರಣಕ್ಕೆ ಗುರಿಯಾಗಿ ಹಿಂತಿರುಗಿದವನು ಯಾವನೂ ಇಲ್ಲ. ಮಿತ್ರನಾಗಲಿ ಪ್ರಿಯನಾಗಲಿ ದ್ವೇಷಿಯಾಗಲಿ ಪ್ರಾಣಿಗಳ ಗತಿಯೇ ಈ ರೀತಿಯಾದುದು. ಮನುಷ್ಯ ಲೋಕದಲ್ಲಿ ಹುಟ್ಟಿದ ಮೇಲೆ ಎಲ್ಲರೂ ಸಾಯಬೇಕಾದುದೇ. ಯಮನಿಂದ ನಿಯುಕ್ತವಾದ ಈ ಮಾರ್ಗದಲ್ಲಿ ಸಾಗಿಸಲ್ಪಟ್ಟವನನ್ನು ತಿರುಗಿ ಯಾವನು ತಾನೇ ಬದುಕಿಸಬಲ್ಲನು? ಅದು ಸೂರ್ಯನು ಆಗಲೇ ಪಶ್ಚಿಮ ದಿಕ್ಕಿನ ಕೊನೆಗೆ ಸಾಗುತ್ತಿರುವನು. ಅವನು ಅಸ್ತಂಗತನಾಗಿ ಕತ್ತಲೆಯಾಗುವ ಮುಂಚೆಯೇ ಈ ಸ್ಮಶಾನವನ್ನು ಬಿಟ್ಟು ಮನೆಗೆ ಸೇರಿರಿ. ಈ ಬಾಲಕನಲ್ಲಿರುವ ಮೋಹವನ್ನು ಬಿಟ್ಟು ಬಿಡಿರಿ ಎಂದಿತು. ಹದ್ದಿನ ಈ ಮಾತನ್ನು ಕೇಳಿ ಬಂಧುಗಳೆಲ್ಲರೂ ಹಾಗೆ ಮಾಡುವುದೇ ಯುಕ್ತವೆಂದು ಭಾವಿಸಿ ಗೋಳಾಡುತ್ತಾ ಆ ಮೃತ ಶರೀರವನ್ನು ಅಲ್ಲಿಯೇ ಬಿಟ್ಟು ಹಿಂತಿರುಗುವುದಕ್ಕೆ ಯತ್ನಿಸಿದರು. ಮೃತ ಶಿಶುವಿನ ಮುಂದೆ ಕುಳಿತು ಫಲವೇನೆಂದು ನಿರಾಶರಾಗಿ ಬಿಟ್ಟು ಹೊರಡುವುದಾಗಿ ನಿಶ್ಚಯಿಸಿದರು. ಅವರು ಅಲ್ಲಿಂದ ಹಿಂತಿರುಗಿ ದಾರಿಯಲ್ಲಿ ಸ್ವಲ್ಪ ದೂರದವರೆಗೆ ಸಾಗಿ ಬರುವಷ್ಟರಲ್ಲಿ ಕಾಗೆಯಂತೆ ಕಪ್ಪು ಬಣ್ಣವುಳ್ಳ ಒಂದು ನರಿಯು ತನ್ನ ಬಿಲದಿಂದ ಮೇಲಕ್ಕೆ ತಲೆ ಎತ್ತಿ ಅಲ್ಲಿ ಬರುತ್ತಿರುವ ಜನರನ್ನು ನೋಡಿ ಹೀಗೆಂದು ಹೇಳುವುದು: ಆಹಾ, ಮನುಷ್ಯರು ಎಷ್ಟು ದಯಾಶೂನ್ಯರು! ಇನ್ನೂ ಸೂರ್ಯನು ಪ್ರಕಾಶಿಸುತ್ತಲೇ ಇರುವನು. ಎಲೈ ಬುದ್ಧಿಗೆಟ್ಟವರೇ, ನಿಮಗೇಕೆ ಇಷ್ಟು ಹೆದರಿಕೆ? ಮೃತನಾದ ನಿಮ್ಮ ಬಾಲಕನಲ್ಲಿ ನಿಮ್ಮ ಪ್ರೇಮವನ್ನು ಕೊಂಡಾಡಿರಿ. ಕಾಲವು ಬಹುರೂಪವುಳ್ಳದ್ದು. ಅದನ್ನು ಹೀಗೆಂದು ನಿಶ್ಚಯಿಸಲಾಗುವುದಿಲ್ಲ. ನಿಮ್ಮ ಮಗನು ತಿರುಗಿ ಬದುಕಿದರೂ ಬದುಕಬಹುದು. ಅಯ್ಯೋ, ಬುದ್ಧಿಗೆಟ್ಟ ನಿಮಗೆ ಮಗನೆಂಬ ಸ್ನೇಹವು ಸ್ವಲ್ಪವಾದರೂ ಇಲ್ಲವೇ? ಈ ಸುಡುಗಾಡಿನಲ್ಲಿ ದರ್ಭೆಯನ್ನು ಹಾಸಿ ನಿಮ್ಮ ಮುದ್ದು ಮಗನನ್ನು ಅದರ ಮೇಲೆ ಮಲಗಿಸಿ ಸ್ವಲ್ಪವಾದರೂ ಕನಿಕರವಿಲ್ಲದೆ ಏಕೆ ಹೋಗುವಿರಿ? ಅಯ್ಯೋ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು, ಮುದ್ದು ಮುದ್ದಾಗಿ ಮಾತಾಡುತ್ತಿದ್ದ ಮಗು,
ಅಂತಹವನಲ್ಲಿ ನಿಮಗೆ ಸ್ವಲ್ಪವಾದರೂ ಪ್ರೀತಿ ಇಲ್ಲವೇ? ಅವನ ಮುದ್ದು ಮಾತುಗಳನ್ನು ಕಿವಿಯಿಂದ ಕೇಳಿದ ಮಾತ್ರಕ್ಕೆ ಸಂತೋಷ ಪಡುತ್ತಿದ್ದ ನೀವು ಅವನನ್ನು ಈ ಸುಡುಗಾಡಿನಲ್ಲಿ ಬಿಟ್ಟು ಹೋಗಬಹುದೇ? ಅಗ್ನ ಜಂತುಗಳಾದ ಪಶು ಪಕ್ಷಿಗಳಿಗೂ ಕೂಡ ತಮ್ಮ ಮರಿಗಳಲ್ಲಿ ಎಷ್ಟು ಸ್ನೇಹವೆಂಬುದನ್ನು ನೀವು ಕಾಣಿರ. ಆ ಮೃಗಪಕ್ಷಿಗಳಿಗೂ ತಮ್ಮ ಮಕ್ಕಳನ್ನು ಅಷ್ಟು ಕಷ್ಟಪಟ್ಟು ಸಾಕುವುದಕ್ಕೆ ಪ್ರತಿಫಲವೇನೂ ಇಲ್ಲ. ಮನುಷ್ಯರಿಗೆ ಹಾಗಲ್ಲ. ಮಗನೇ ತಂದೆ ತಾಯಿಗಳನ್ನು ಉದ್ಧರಿಸತಕ್ಕವನು. ಋಷಿಗಳು ಫಲಾಪೇಕ್ಷೆ ಇಲ್ಲದೆ ಯಾಗ ಮಾಡುವಂತೆ ಮೃಗ ಪಕ್ಷಿ ಕೀಟಗಳೆಲ್ಲವೂ ತಮ್ಮ ಮರಿಗಳ ಪೋಷಣೆಗಾಗಿ ಪಡುವ ಶ್ರಮಕ್ಕೆ ಏನು ಪ್ರತಿಫಲವಿಲ್ಲ. ಅವು ಮಕ್ಕಳನ್ನು ಪಡೆದು ಪೋಷಿಸುವುದರಿಂದ ಅವುಗಳಿಗೆ ಇಹದಲ್ಲಿಯಾಗಲಿ ಪರದಲ್ಲಿಯಾಗಲಿ ಆ ಮಕ್ಕಳಿಂದ ಯಾವ ಸುಖವೂ ಇರುವುದಿಲ್ಲ. ಹೀಗಿರುವಾಗಲೂ ಅವು ತಮ್ಮ ಮಕ್ಕಳನ್ನು ಪ್ರೇಮದಿಂದ ಪೋಷಿಸುವವಲ್ಲವೇ? ಆ ಮರಿಗಳಾದರೂ ದೊಡ್ಡವಾದ ಮೇಲೆ ತಮ್ಮ ತಂದೆ ತಾಯಿಗಳ ಮುಪ್ಪಿನಲ್ಲಿ ಅವುಗಳನ್ನು ಪೋಷಿಸುವವೇ? ಅದೂ ಇಲ್ಲ. ಹಾಗಿದ್ದರೂ ಆ ತಿರಿಯ ಜಂತುಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಕಾಣುವವು. ಮನುಷ್ಯರಿಗೆ ತಮ್ಮ ಮಕ್ಕಳನ್ನು ಕುರಿತು ದುಃಖವೇ ಇಲ್ಲವೆಂದ ಮೇಲೆ ಇನ್ನು ಅವರಿಗೆ ಮಕ್ಕಳಲ್ಲಿ ಸ್ನೇಹವೆಂಬುದೆಲ್ಲಿ? ವಂಶೋದ್ಧಾರಕನಾದ ಈ ನಿಮ್ಮ ಮಗನನ್ನು ಬಿಟ್ಟು ಎಲ್ಲಿಗೆ ಹೋಗುವಿರಿ? ಇಲ್ಲಿಯೇ ಇದ್ದು ನಿಮ್ಮ ದುಃಖವನ್ನೆಲ್ಲ ತೀರಿಸಿಕೊಳ್ಳಿರಿ. ನಿಮ್ಮ ದುಃಖವು ತೀರುವಷ್ಟು ಕಣ್ಣೀರನ್ನು ಸುರಿಸಿರಿ. ನಿಮ್ಮ ಪ್ರೀತಿಯನ್ನೆಲ್ಲ ಅವನಲ್ಲಿ ತೋರಿಸಿರಿ. ಅವನನ್ನು ತೃಪ್ತಿಯಾಗುವವರೆಗೆ ನೋಡುತ್ತೀರಿ. ಇಂತಹ ಪ್ರಿಯ ವಸ್ತುವನ್ನು ಬಿಟ್ಟು ಹೋಗುವುದೆಂದರೆ ಆಹಾ, ಎಷ್ಟು ಕಷ್ಟವು! ಕ್ಷೀಣಗತಿಗೆ ಬಂದವನು, ಅಪವಾದಕ್ಕೆ ಈಡಾದವನು, ಸ್ಮಶಾನಕ್ಕೆ ಹೋಗತಕ್ಕವನು, ಇಂತಹವರಿಗೆಲ್ಲ ಬಂಧುಗಳೇ ಸಂಗಡ ಬಂದು ದುಃಖ ಶಾಂತಿ ಮಾಡಬೇಕಲ್ಲದೆ ಇತರರಾರು ಬರಲಾರರು. ಎಂತಹವರಿಗಾದರೂ ಪ್ರಾಣವು ಪ್ರಿಯವಾದುದು. ಪ್ರೀತಿ ಎಂಬುದು ಯಾರಲ್ಲಿಯೂ ಇರುವುದು. ಹಿರಿಯ ಜಾತಿಗಳಲ್ಲಿ ಕೂಡ ಪ್ರೀತಿ ಎಂಬುದು ಹೇಗಿರುವುದೋ ನೋಡಿರಿ. ಕಮಲ ದಳದಂತೆ ಕಣ್ಣುಳ್ಳ ಈ ಬಾಲಕನನ್ನು ಬಿಟ್ಟು ಹೇಗೆ ಹೋಗುವಿರಿ? ಚೆನ್ನಾಗಿ ಸ್ನಾನ ಮಾಡಿ ಪುಷ್ಪಹಾರದಿಂದ ಅಲಂಕೃತನಾದ ಹೊಸ ಮದುಮಗನಂತೆ ಕಾಣುವ ಈ ನಿಮ್ಮ ಬಾಲಕನನ್ನು ಬಿಟ್ಟು ಹೋಗುವುದಕ್ಕೆ ನಿಮಗೆ ಹೇಗೆ ತಾನೇ ಮನಸ್ಸು ಬರುವುದು ಎಂದು ನರಿಯು ವಿಧವಾಗಿ ಬೋಧಿಸಿತು. ತಾನು ಕೂಡ ಅವರ ಮುಂದೆ ಬಹಳ ದುಃಖ ಪಡುವಂತೆ ಅಳಲಾರಂಭಿಸಿತು. ಆ ನರಿಯ ಮಾತನ್ನು ಕೇಳಿ ಜನರೆಲ್ಲರೂ ತಿರುಗಿ ತಮ್ಮ ಮಗನು ಬದುಕುವನೋ ಎಂಬ ಆಸೆಯಿಂದ ಸ್ಮಶಾನದ ಕಡೆಗೆ ತಿರುಗಿದರು. ಅದನ್ನು ಕಂಡು ಗೃಧ್ರವು, ಅಯ್ಯೋ ಬುದ್ಧಿಗೆಟ್ಟ ಮನುಷ್ಯರೇ, ನರಿಯ ಮಾತನ್ನು ಕೇಳಿ ಏಕೆ ಕೆಟ್ಟು ಹೋಗುವಿರಿ? ಈ ನರಿಯು ಕೇವಲ ಘಾತುಕ ಸ್ವಭಾವವುಳ್ಳದ್ದು, ಅಲ್ಪ ಬುದ್ಧಿಯುಳ್ಳದ್ದು, ಬಹಳ ನೀಚ ಜಂತು. ಅದರ ಮಾತನ್ನು ಕೇಳಿಕೊಂಡು ನೀವು ಚಂಚಲ ಬುದ್ಧಿಯಿಂದ ಈ ಸುಡುಗಾಡಿಗೆ ಹಿಂತಿರುಗಿ ಬಂದಿರಾ? ಮನುಷ್ಯರೇ, ಪಂಚಭೂತಗಳು ಆಗಲಿ ಉಸಿರಾಟವೂ ಇಲ್ಲ ಪಂಚಭೂತಗಳು ಆಗಲಿ ಉಸಿರಾಟವೂ ಇಲ್ಲದೆ ಒಣಗಿದ ಕಟ್ಟಿಗೆಯಂತೆ ನಿಶ್ಚೇಷ್ಟವಾಗಿ ಬಿದ್ದಿರುವ ಈ ಮೃತ ಶರೀರಕ್ಕಾಗಿ ನೀವೇಕೆ ಹೀಗೆ ದುಃಖಿಸುವಿರಿ? ಈಗ ನಿಮ್ಮ ಸ್ಥಿತಿಗಾಗಿಯೇ ನೀವು ದುಃಖ ಪಡಬೇಕಾಗಿದೆ. ನಿಮ್ಮ ಈ ದುಃಖಕ್ಕೆ ಕಾರಣವಾದ ಪಾಪವನ್ನು ನೀಗಿಸುವುದಕ್ಕಾಗಿ ನೀವು ಹೋಗಿ ತೀವ್ರ ತಪಸ್ಸನ್ನಾದರೂ ಮಾಡಿರಿ. ಆ ತಪಸ್ಸಿನಿಂದ ನೀವು ಬೇಕಾದುದನ್ನು ಪಡೆಯಬಹುದು. ಇಲ್ಲಿ ಅಳುತ್ತಿರುವುದರಿಂದ ನಿಮಗೆ ಬರುವುದೇನು? ಮನುಷ್ಯನಿಗೆ ಅನಿಷ್ಟಗಳು ಭಾಗ್ಯಗಳು ಶರೀರದೊಡನೆಯೇ ಹುಟ್ಟುವವು. ಈ ಕಾರಣದಿಂದಲೇ ಈ ಬಾಲಕನು ಮೃತನಾಗಿ ನಿಮಗೆ ತೀರದ ದುಃಖವನ್ನು ತಂದಿಟ್ಟನು. ಹಣವಾಗಲಿ ಹೊನ್ನಾಗಲಿ ಮಣಿರತ್ನಗಳಾಗಲಿ ಗೋಧನವಾಗಲಿ ಸಂತಾನವಾಗಲಿ ಇವೆಲ್ಲವೂ ತಪಸ್ಸಿನಿಂದ ಲಭಿಸುವವು. ಇವೆಲ್ಲಕ್ಕೂ ತಪಸ್ಸೇ ಮೂಲವು. ತಪಸ್ಸೆಂಬುದು ಮನೋದಾರ್ಢ್ಯ ರೂಪವಾದ ಯೋಗದಿಂದಲ್ಲದೆ ಲಭಿಸದು. ಆ ಸ್ಥಿರ ಮನಸ್ಸನ್ನು ನೀವು ಸಾಧಿಸಿರಿ. ಪ್ರಾಣಿಗಳು ಪೂರ್ವದಲ್ಲಿ ಮಾಡಿದ ತಮ್ಮ ತಮ್ಮ ಕರ್ಮಗಳನ್ನು ಅನುಸರಿಸಿಯೇ ಸುಖ ದುಃಖಗಳಿಗೆ ಈಡಾಗುವವು. ಹುಟ್ಟುವಾಗಲೇ ಸುಖ ದುಃಖಗಳನ್ನು ತನ್ನೊಡನೆ ತರುವವು. ತಂದೆಯ ಕರ್ಮಕ್ಕೆ ಮಗನಾಗಲಿ ಮಗನ ಕರ್ಮಕ್ಕೆ ತಂದೆಯಾಗಲಿ ಬದ್ಧನಾಗುವುದಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಸುಕೃತ ದುಷ್ಕೃತಗಳಿಗೆ ಬದ್ಧರಾಗಿ ಅವರವರು ತಮ್ಮ ತಮ್ಮ ದಾರಿಯನ್ನು ಹಿಡಿದು ಬೇರೆ ಬೇರೆಯಾಗಿ ಹೋಗುವರು. ಆದುದರಿಂದ ಇನ್ನು ಮೇಲಾದರೂ ನೀವು ಪ್ರಯತ್ನದಿಂದ ಧರ್ಮವನ್ನು ನಡೆಸಿರಿ. ಅಧರ್ಮವು ನೀಗುವಂತೆ ಮಾಡಿರಿ. ಕಾಲಕ್ಕೆ ತಪ್ಪದೆ ದೇವ ಬ್ರಾಹ್ಮಣರನ್ನು ಸೇವಿಸಿರಿ. ಈ ದುಃಖವನ್ನು ದೈನ್ಯವನ್ನು ಬಿಟ್ಟು ಬಿಡಿರಿ. ಈ ಸತ್ತ ಮಗನಲ್ಲಿರುವ ಮೋಹವನ್ನು ತೊರೆದು ನಡೆಯಿರಿ. ನಿಮ್ಮ ಗೋಳಾಟವನ್ನು ಇಷ್ಟಕ್ಕೆ ನಿಲ್ಲಿಸಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ಸೇರಿರಿ. ಶುಭ ಕರ್ಮಗಳನ್ನು ಮಾಡಿದರೂ ಕ್ರೂರ ಕರ್ಮವನ್ನು ನಡೆಸಿದರೂ ಅದನ್ನು ನಡೆಸಿದವನೇ ಅದರ ಫಲವನ್ನು ಅನುಭವಿಸಬೇಕು. ಈ ವಿಷಯದಲ್ಲಿ ಬಂಧುಗಳು ಮಾಡುವುದೇನಿದೆ? ಎಷ್ಟೇ ಪ್ರಿಯ ಬಂಧುಗಳಾದರೇನು, ಮೃತ ಶರೀರವನ್ನು ಬಿಟ್ಟು ಹೋಗತಕ್ಕವರೇ ಹೊರತು ಹೆಣವಿದ್ದಲ್ಲಿಯೇ ನಿಲ್ಲುವರೇ? ಸತ್ತವನಲ್ಲಿ ಇರತಕ್ಕ ಸ್ನೇಹವನ್ನು ಅಷ್ಟಕ್ಕೆ ಮುಗಿಸಿ
ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಅಳುತ್ತಾ ಹೊರಟು ಹೋಗುವರು. ಇಷ್ಟನ್ನೇ ಅವರು ಮಾಡಬಲ್ಲರು. ಅವರು ಮಾಡಬೇಕಾದುದು ಅಷ್ಟೇ. ಪಂಡಿತನಾಗಿರಲಿ, ಮೂರ್ಖನಾಗಿರಲಿ, ಬಡವನಾಗಿರಲಿ, ಭಾಗ್ಯವಂತನಾಗಿರಲಿ, ಅವನವನು ಮಾಡಿದ ಶುಭಾಶುಭ ಕರ್ಮಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಕಾಲವಶನಾಗುವನು. ಹೀಗಿರುವಾಗ ನೀವು ಮೃತನಾದ ನಿಮ್ಮ ಬಾಲಕನಿಗಾಗಿ ಇಲ್ಲಿ ಹತ್ತು ಮಾಡುವುದೇನಿದೆ? ಏತಕ್ಕಾಗಿ ಅಳುವಿರಿ? ಎಲ್ಲಕ್ಕೂ ಕಾಲವೇ ಪ್ರಭು. ಅದು ಧರ್ಮವನ್ನು ತಪ್ಪದೆ ಎಲ್ಲರಲ್ಲಿಯೂ ಸಮದೃಷ್ಟಿಯಿಂದ ವರ್ತಿಸುತ್ತಿರುವುದು. ಮೃತ್ಯುವೆಂಬುದು ಯುವಕರೆಂದು, ಬಾಲಕರೆಂದು, ವೃದ್ಧರೆಂದು, ಗರ್ಭ ಶಿಶುಗಳೆಂದು ನೋಡದೆ ಎಲ್ಲರನ್ನೂ ಸಾಗಿಸಿಬಿಡುವುದು. ಜಗತ್ತೇ ಈ ವಿಧವಾಗಿ ವರ್ತಿಸುತ್ತಿರುವಾಗ ಇದಕ್ಕಾಗಿ ಇಲ್ಲಿ ನೀವು ಮಾಡುವುದೇನಿದೆ ಎಂದಿತು. ಈ ಮಾತನ್ನು ಕೇಳಿ ಆ ಬಂಧುಗಳೆಲ್ಲ ಸ್ಮಶಾನದಿಂದ ಹಿಂತಿರುಗಲು ನಿಶ್ಚಯಿಸಿ ಅಲ್ಲಿಂದ ಹೊರಟರು. ಆಗ ಅತ್ತಲಾಗಿ ಹೊಂಚು ಹಾಕುತ್ತಿದ್ದ ನರಿಯು ಅವರನ್ನು ನೋಡಿ, ಅಯ್ಯೋ, ಅಲ್ಪ ಬುದ್ಧಿಯುಳ್ಳ ಹದ್ದಿನ ಮಾತಿಗಾಗಿ ನೀವು ಮಗನಲ್ಲಿರುವ ಸ್ನೇಹವನ್ನು ತೊರೆದು ಬಿಟ್ಟಿರಾ? ಪುತ್ರ ಸ್ನೇಹದಿಂದ ಕಂದಿ ಕೃಷರಾದ ನಿಮಗೆ ಆ ಹದ್ದಿನ ಮಾತಿನಿಂದ ಆ ಪ್ರೇಮವೆಲ್ಲ ಬಿಟ್ಟು ಹೋಯಿತೆ. ಈ ಗೃಧ್ರವು ನಿಮ್ಮ ಮನಸ್ಸಿಗೆ ಒಪ್ಪುವಂತೆ ಏನೇನೋ ಕಾರಣಗಳನ್ನು ಕಲ್ಪಿಸಿ ನಿಮ್ಮನ್ನು ಮರುಳು ಮಾಡಿಬಿಟ್ಟಿತು. ಹೋದುದು ಹೋಗಲಿ. ಈಗಲಾದರೂ ನಿಮಗೆ ನೀವೇ ಆಲೋಚಿಸಿ ನೋಡಿರಿ. ಎಂತಹವರಿಗೂ ಬಿಡಲಾರದ ಪುತ್ರ ಸ್ನೇಹವನ್ನು ಬಿಟ್ಟು ನೀವು ಈಗಾಗಲೇ ಸ್ನಾನಕ್ಕಾಗಿ ಜಲಾಶಯಕ್ಕೆ ಹೊರಡುತ್ತಿರುವಿರಲ್ಲ. ಅಯ್ಯೋ, ನೀವು ಇಂತಹ ಮುದ್ದು ಮಗನನ್ನು ಅಗಲಿ ಆ ಮಗನಿಲ್ಲದೆ ಕೇವಲ ಶೂನ್ಯ ಪ್ರಾಯವಾದ ನಿಮ್ಮ ಮನೆಯನ್ನು ಹೇಗೆ ಪ್ರವೇಶಿಸುವಿರಿ? ನೀವು ಮನೆಗೆ ಹೋದರೂ ಅಲ್ಲಿ ಕರುವನ್ನು ಕಳೆದುಕೊಂಡ ಹಸುವಿನಂತೆ ಎಷ್ಟು ಗೋಳಾಡುವಿರೋ. ಲೋಕದಲ್ಲಿ ಮನುಷ್ಯರ ದುಃಖವು ಎಷ್ಟೆಂಬುದನ್ನು ಈಗ ನಾನು ಚೆನ್ನಾಗಿ ತಿಳಿದುಕೊಂಡೆನು. ನಿಮ್ಮ ಪುತ್ರ ಸ್ನೇಹಕ್ಕಾಗಿ ನಿಮ್ಮನ್ನು ನೋಡಿ ನನಗೆ ಕಣ್ಣೀರು ಬರುತ್ತಿದೆ. ಯಾವ ಕಾರ್ಯಕ್ಕಾದರೂ ಮನುಷ್ಯನು ತನ್ನಿಂದಾದವರೆಗೆ ಪ್ರಯತ್ನವನ್ನು ಮಾಡಿಬಿಡಬೇಕು. ಆಮೇಲೆ ದೈವ ಬಲದಿಂದ ತಾನಾಗಿಯೇ ಅದು ಸಿದ್ಧಿಸುವುದು. ದೈವವು ಪುರುಷ ಪ್ರಯತ್ನವು ಸೇರಿದಾಗಲೇ ಫಲ ಸಿದ್ಧಿಯಾಗುವುದು. ಯಾವಾಗಲೂ ಮನುಷ್ಯನು ನಿರ್ವೇದದಿಂದ ಎದೆಗುಂದಬಾರದು. ನಿರ್ವೇದವಿದ್ದವರಿಗೆ ಎಂದಿಗೂ ಸುಖವಿಲ್ಲ. ಪ್ರಯತ್ನದಿಂದಲೇ ಫಲವು ಸಿದ್ಧಿಸಬೇಕು. ಹೀಗೇಕೆ ನೀವು ದಯಾಶೂನ್ಯರಾಗಿ ನಿಮ್ಮ ಮಗನನ್ನು ಬಿಟ್ಟು ಹೋಗುವಿರಿ? ತಂದೆ ತಾಯಿಗಳಾದ ನಿಮ್ಮ ಮಾಂಸಭಾಗದಿಂದಲೇ ನಿರ್ಮಿತನಾಗಿ ನಿಮಗೆ ಅರ್ಧ ಶರೀರದಂತಿರುವ ಈ ದೇಹವನ್ನು, ನಿಮ್ಮ ಪಿತೃವಂಶಗಳನ್ನೆಲ್ಲ ಉದ್ಧರಿಸತಕ್ಕ ಈ ಬಾಲಕನ ದೇಹವನ್ನು ಕಾಡಿನಲ್ಲಿ ದಿಕ್ಕಿಲ್ಲದಂತೆ ಬಿಟ್ಟು ಎಲ್ಲಿಗೆ ಹೋಗುವಿರಿ? ಸೂರ್ಯನು ಅಸ್ತಮಿಸಿ ಸಂಜೆಯಾಗುವವರೆಗಾದರೂ ನೀವು ಇಲ್ಲಿಯೇ ಇದ್ದು ಆಮೇಲೆ ಬೇಕಾದರೆ ಅದನ್ನು ಬಿಟ್ಟು ಹೋಗಿರಿ. ಜನರೇ, ಈ ಮಗನ ದೇಹವನ್ನು ಮನೆಗಾದರೂ ಸಾಗಿಸಿಕೊಂಡು ಹೋಗಿ ಸಂಜೆಯವರೆಗೆ ನೋಡಿ ಆಮೇಲೆ ತನ್ನಿರಿ. ಹಾಗಿಲ್ಲವೇ ಅದುವರೆಗೆ ಇಲ್ಲಿಯೇ ಕಾದಿರಿ ಎಂದಿತು. ಈ ಮಾತನ್ನು ಕೇಳಿ ಆ ಜನರು ಪುನಃ ಸ್ಮಶಾನದ ಕಡೆಗೆ ಹಿಂತಿರುಗುವ ಉದ್ದೇಶದಲ್ಲಿ ಇರುವಾಗಲೇ ಆ ಕಡೆಯಿಂದ ಗೃಧ್ರವು ಅವರನ್ನು ನೋಡಿ, ಅಯ್ಯೋ, ಹುಚ್ಚು ಮನುಷ್ಯರೇ, ನಾನು ಹುಟ್ಟಿ ಇದುವರೆಗೆ 1000 ವರ್ಷಗಳಿಗೆ ಮೇಲೆಯೇ ಆಯಿತು. ಹೆಂಗಸಾಗಲಿ ಗಂಡಸಾಗಲಿ ನಪುಂಸಕನಾಗಲಿ ಸತ್ತ ಮೇಲೆ ಬದುಕಿದವರನ್ನು ಇದುವರೆಗೆ ನಾನು ಕಂಡುದಿಲ್ಲ. ಕೆಲವರು ಗರ್ಭದಲ್ಲಿಯೇ ಸತ್ತು ಹುಟ್ಟುವರು, ಕೆಲವರು ಹುಟ್ಟಿದ ಮೇಲೆ ಸಾಯುವರು, ಕೆಲವರು ನಡೆಯುತ್ತಿರುವಾಗಲೇ ಸತ್ತು ಬೀಳುವರು, ನಡು ಪ್ರಾಯದಲ್ಲಿ ಕೆಲವರು ಸಾಯುವರು. ಈ ಲೋಕದಲ್ಲಿ ಯಾವುದು ನಿತ್ಯವಲ್ಲ. ಮೃಗ ಪಕ್ಷಿಗಳಿಗೆ ಕೂಡ ಭಾಗ್ಯವೆಂಬುದು ನಿತ್ಯವಲ್ಲ. ಸ್ಥಾವರ ಜಂಗಮಗಳೆಲ್ಲಕ್ಕೂ ಆಯಸ್ಸೆಂಬುದು ಮೊದಲೇ ಏರ್ಪಟ್ಟಿರುವುದು. ಲೋಕದಲ್ಲಿ ತಮ್ಮ ಪ್ರಿಯ ಭಾರ್ಯೆಯರನ್ನು ಕಳೆದುಕೊಂಡವರುಂಟು, ತಮ್ಮ ಮೋಹದ ಪುತ್ರರನ್ನು ಕಳೆದುಕೊಂಡವರುಂಟು. ಈ ಆ ವಿಯೋಗ ದುಃಖದಿಂದ ಬೆಂದು ಬೆಂಡಾಗಿದ್ದರು. ಸತ್ತವರನ್ನು ಸ್ಮಶಾನದಲ್ಲಿ ಬಿಟ್ಟು ತಾವು ಹಿಂತಿರುಗುವರಲ್ಲದೆ ಯಾರೂ ಸುಡುಗಾಡಿನಲ್ಲಿ ನಿಲ್ಲುವುದಿಲ್ಲ. ಹೀಗೆ ಪ್ರತಿದಿನವೂ ನಡೆಯುತ್ತಲೇ ಇರುವುದು. ಎಷ್ಟೋ ಜನರು ತಮಗೆ ಪ್ರಿಯರಾದವರನ್ನು ಪ್ರತಿದಿನವೂ 100,000 ಲೆಕ್ಕದಿಂದ ಇಲ್ಲಿಗೆ ತಂದು ಬಿಟ್ಟು ದುಃಖದಿಂದ ಹಿಂತಿರುಗಿ ಹೋಗುವರು. ಹೀಗಿರುವಾಗ ನಿಮಗೆ ಮಾತ್ರ ಇಲ್ಲಿ ನಿಲ್ಲುವುದರಿಂದ ಬರುವುದೇನು? ಮುಖದಲ್ಲಿ ಜೀವಕಳೆಯೇ ಇಲ್ಲದೆ ಇಟ್ಟಿಗೆಯಂತೆ ಶೂನ್ಯಪ್ರಾಯವಾದ ಈ ಮೃತ ದೇಹದಿಂದ ಇನ್ನು ನಿಮಗೆ ಆಗುವುದೇನು? ಬಿಟ್ಟು ಹೋಗಿರಿ. ಇಲ್ಲಿ ಬಿದ್ದಿರುವುದು ದೇಹ ಮಾತ್ರವೇ. ಅದರ ಆತ್ಮವು ಈಗಾಗಲೇ ಬೇರೊಂದು ದೇಹದಲ್ಲಿ ಸೇರಿಬಿಟ್ಟಿತು. ಈ ಶಿಶುವನ್ನು ಕಳೆದುಕೊಂಡುದಕ್ಕಾಗಿ ನೀವು ಬಿಡಬೇಕಾದಷ್ಟು ಕಣ್ಣೀರನ್ನು ಬಿಟ್ಟುದಾಯಿತು. ಇನ್ನು ನೀವು ಇಲ್ಲಿಂದ ಹೋಗುವುದಕ್ಕೆ ಅಡ್ಡಿ ಏನಿದೆ? ನೀವು ತೋರಿಸತಕ್ಕ ಈ ಸ್ನೇಹವೆಲ್ಲವೂ ನಿರರ್ಥಕವು, ನಿಮ್ಮ ಶ್ರಮವು ನಿರರ್ಥಕವು. ಈ ನಿಮ್ಮ ಮಗನಿಗೆ ಈಗ ನಿಮ್ಮನ್ನು ನೋಡಲು ಕಣ್ಣಿಲ್ಲ.
ನಿಮ್ಮ ಮಾತನ್ನು ಕೇಳಲು ಕಿವಿಗಳಿಲ್ಲ. ಈಗಲೂ ಇವನನ್ನು ಬಿಟ್ಟು ನೀವೇಕೆ ಮನೆಗೆ ಹೋಗದಿರುವಿರಿ? ಬೇಗನೆ ಹೋಗಿರಿ. ಈಗ ನಾನು ಹೇಳತಕ್ಕ ವಾಕ್ಯಗಳೆಲ್ಲವೂ ಸಕಾರಣವಾದವು, ಮೋಕ್ಷ ಧರ್ಮಗಳನ್ನು ಹಿಂಬಾಲಿಸಿದವುಗಳು, ಸತ್ಯವಾದವುಗಳು. ಈ ಮಾತುಗಳನ್ನು ನೀವು ಮನಸ್ಸಿಗೆ ತಂದುಕೊಂಡು ನಿಮ್ಮ ನಿಮ್ಮ ಮನೆಗೆ ಸೇರಿರಿ. ನಾನು ಹೇಳಿದ ಮಾತುಗಳು ಪ್ರಜ್ಞೆಯಿಂದಲೂ ವಿಜ್ಞಾನದಿಂದಲೂ ಕೂಡಿದವುಗಳು, ನಿಮಗೆ ಒಳ್ಳೆ ಬುದ್ಧಿವಾದವನ್ನು ಸೂಚಿಸಿ ಎಚ್ಚರಿಸತಕ್ಕವುಗಳು, ವಿವೇಕವನ್ನು ಹುಟ್ಟಿಸತಕ್ಕವು. ಇಂತಹ ಬುದ್ಧಿವಚನವನ್ನು ನಿಮ್ಮ ಕಿವಿಗೆ ಹಾಕಿಬಿಟ್ಟೆನು. ಇನ್ನು ನಿಮಗೆ ಹಿಂತಿರುಗುವುದಕ್ಕೆ ಬುದ್ಧಿ ಹುಟ್ಟಲಿಲ್ಲವೇ? ಅಯ್ಯೋ, ಬುದ್ಧಿಯಿಲ್ಲದ ಮನುಷ್ಯರೇ! ಈ ಹೆಣವನ್ನು ನೀವು ನೋಡುತ್ತಿದ್ದಷ್ಟು ನಿಮ್ಮ ಮಗನ ಹಿಂದಿನ ಆಟಗಳೆಲ್ಲ ನಿಮ್ಮ ಸ್ಮರಣೆಗೆ ಬಂದು ನಿಮಗೆ ದುಃಖವು ಮೇಲೆ ಮೇಲೆ ಹೆಚ್ಚಾಗುವುದು. ಹೊರಟು ಹೋಗಿರಿ ಎಂದಿತು. ಈ ಮಾತನ್ನು ಕೇಳಿ ಆ ಬಂಧು ಜನರೆಲ್ಲರೂ ಅಲ್ಲಿಂದ ಮನೆಯ ಕಡೆಗೆ ತಿರುಗಿದರು. ಅಷ್ಟರಲ್ಲಿ ನರಿಯು ಅವರನ್ನು ನೋಡಿ ಆ ಬಾಲಕನನ್ನು ಮಲಗಿಸಿದ್ದ ಸ್ಥಳಕ್ಕೆ ತಾನೇ ಓಡಿಬಂದು, ಅಯ್ಯೋ, ಎಂತಹ ಮುದ್ದು ಮಗು! ಇದರ ಮೈ ಎಂತಹ ಅಪರಂಜಿ ಬಂಗಾರದಂತಿದೆ! ಎಷ್ಟು ಒಡವೆಗಳಿಂದ ಅಲಂಕರಿಸಿರುವರು! ಎಲೈ ಮನುಷ್ಯರೇ, ಪಿತೃಗಳಿಗೆ ಪಿಂಡವನ್ನು ಇಡತಕ್ಕ ಇಂತಹ ಮಗನನ್ನು ಇಲ್ಲಿ ಬಿಟ್ಟು ಈ ಹದ್ದಿನ ಮಾತನ್ನು ಕೇಳಿಕೊಂಡು ನೀವು ಹೋಗುವಿರಾ? ನೀವು ಈ ಬಾಲಕನನ್ನು ಬಿಟ್ಟು ಹೋದ ಮಾತ್ರಕ್ಕೆ ಅದರೊಂದಿಗೆ ನಿಮ್ಮ ಪ್ರೀತಿಯು ಬಿಟ್ಟು ಹೋಗುವುದೇನು? ಇಲ್ಲ, ನಿಮ್ಮ ಗೋಳಾಟವು, ನಿಮ್ಮ ವ್ಯಸನವು ಇದರಿಂದ ಮುಗಿದು ಹೋಗುವುದಿಲ್ಲ. ಈ ಮೃತ ಬಾಲಕನನ್ನು ಬಿಟ್ಟು ಹೋಗುವುದರಿಂದ ನಿಮಗೆ ಮೇಲೆ ಮೇಲೆ ಸಂಕಟವೇ ಹೆಚ್ಚುವುದು. ಈ ಬಾಲಕನು ತಿರುಗಿ ಬದುಕಲಾರನೆಂದು ತಿಳಿಯುವಿರೇನು? ಹಾಗಲ್ಲ. ಹಿಂದೆ ಶ್ರೀರಾಮನು ಶಂಭೂಕನೆಂಬುವನನ್ನು ಕೊಂದೊಡನೆ ಬ್ರಾಹ್ಮಣ ಶಿಶುವು ಬದುಕಿಕೊಂಡ ಕಥೆಯನ್ನು ಕೇಳಿಲ್ಲವೇ? ಅದರಂತೆಯೇ ಶ್ವೇತನೆಂಬ ರಾಜರ್ಷಿಯ ಮಗನು ಮೃತಿ ಹೊಂದಿದಾಗ ಒಬ್ಬ ಮುನಿಯ ಧರ್ಮನಿಷ್ಠೆಯಿಂದ ಆ ಮಗುವು ತಿರುಗಿ ಬದುಕಿದುದಾಗಿಯೂ ಕೇಳುವೆವು. ಅದರಂತೆ ನೀವು ಇಲ್ಲಿಯೇ ಸ್ವಲ್ಪ ಹೊತ್ತು ರೋದನವನ್ನು ಮಾಡುತ್ತಿದ್ದರೆ ಯಾವನಾದರೂ ಒಬ್ಬ ಸಿದ್ಧನೋ, ಮಹರ್ಷಿಯೋ, ದೇವತೆಯೋ ಬಂದು ನಿಮ್ಮಲ್ಲಿ ಅನುಗ್ರಹವನ್ನು ತೋರಿಸಿ ಈ ಮಗುವನ್ನು ಬದುಕಿಸಬಾರದೇಕೆ ಎಂದಿತು. ಈ ನರಿಯ ಮಾತನ್ನು ಕೇಳಿದೊಡನೆ ಆ ಬಂಧುಗಳೆಲ್ಲರೂ ತಿರುಗಿ ಅಲ್ಲಿಂದ ಸ್ಮಶಾನದ ಕಡೆಗೆ ಬಂದು ಆ ಸತ್ತ ಬಾಲಕನ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಗಟ್ಟಿಯಾಗಿ ಅಳತೊಡಗಿದರು. ಆಗ ಗೃಧ್ರವು ಮೆಲ್ಲಗೆ ಅವರ ಸಮೀಪಕ್ಕೆ ಬಂದು, ಅಯ್ಯೋ ಜನಗಳೇ, ಇದೇನು ನಿಮಗೆ ಈ ಹುಚ್ಚು? ಈ ಹೆಣವನ್ನು ನೀವೇಕೆ ಹೀಗೆ ನಿಮ್ಮ ಕಣ್ಣೀರಿನಿಂದ ನೆನೆಸುತ್ತಿರುವಿರಿ? ನಿಮ್ಮ ಕೈಯಿಂದ ಮುಟ್ಟಿ ಮುಟ್ಟಿ ಆ ಶರೀರವನ್ನೇಕೆ ನಲುಗಿಸುವಿರಿ? ಯಮನ ಆಜ್ಞಾಧೀನವಾಗಿ ಇವನು ದೀರ್ಘನಿದ್ರೆಯನ್ನು, ಅಂದರೆ ಮರಣವನ್ನು ಹಿಡಿದಿರುವನು. ದೊಡ್ಡ ತಪಸ್ಸನ್ನು ಮಾಡಿದವರು ಕೂಡ ಮೃತ್ಯುವಿನ ಬಾಯಿಂದ ತಪ್ಪಿಸಿಕೊಳ್ಳಲಾರರು. ಎಷ್ಟೇ ಧನಿಕರನ್ನಾದರೂ, ಎಷ್ಟೇ ಬುದ್ಧಿವಂತರನ್ನಾದರೂ ಮೃತ್ಯುವು ಬಿಡುವುದಿಲ್ಲ. ಇದು ಪ್ರೇತ ನಗರ ಅಥವಾ ಸ್ಮಶಾನ ಎಂಬುದನ್ನು ಕಾಣಿರ. ಇಲ್ಲಿ ಸಾವಿರಾರು ಬಾಲರನ್ನು, ಮುದುಕರನ್ನು ತಂದು ಹಾಕಿ ಬಂಧುಗಳೆಲ್ಲರೂ ನಿರಾಶರಾಗಿ ಹೊರಟು ಹೋಗುತ್ತಿರುವರು. ಎಷ್ಟೋ ಮಂದಿ ಇಲ್ಲಿ ಹಗಲು ರಾತ್ರಿಯೂ ಹೆಣಗಳನ್ನು ತಂದು ಹಾಕಿ ದುಃಖದಿಂದ ಬಿದ್ದು ಹೊರಳಿ ಗೋಳಿಡುತ್ತಾ ಕೊನೆಗೆ ಹೊರಟು ಹೋಗುವರು. ಇದನ್ನು ನಾವು ಪ್ರತಿದಿನವೂ ನೋಡುತ್ತಲೇ ಇರುವೆವು. ಈ ಬಾಲಕನನ್ನು ಬಿಟ್ಟು ಹೋಗಲಾರೆವೆಂಬ ನಿಮ್ಮ ಹಠವನ್ನು ಬಿಟ್ಟು ಬಿಡಿರಿ. ತಿರುಗಿ ಇವನು ಬದುಕುವನೆಂಬ ಮಾತು ಸುಳ್ಳು. ನರಿಯ ಮಾತನ್ನು ನಂಬಬೇಡಿರಿ. ಒಬ್ಬನು ಮೃತನಾದ ಮೇಲೆ ತಿರುಗಿ ಅದೇ ದೇಹದಲ್ಲಿ ಆ ಆತ್ಮವು ಪ್ರವೇಶಿಸುವುದು ಅಸಂಭವವು. ಈ ಒಂದು ನರಿ ಮಾತ್ರವಲ್ಲ, ಇಂತಹ ನೂರಾರು ನರಿಗಳು ತಮ್ಮ ತಮ್ಮ ಪ್ರಾಣವನ್ನೇ ಕೊಟ್ಟರು ಈ ಬಾಲಕನನ್ನು ತಿರುಗಿ ಬದುಕಿಸಿಕೊಳ್ಳಲಾರವು. ಒಂದು ವೇಳೆ ಆ ಪರಮ ಶಿವನಾಗಲಿ, ಕುಮಾರಸ್ವಾಮಿಯಾಗಲಿ, ಬ್ರಹ್ಮ ವಿಷ್ಣುಗಳಲ್ಲಿ ಒಬ್ಬರಾಗಲಿ ಇಲ್ಲಿಗೆ ಬಂದು ಇವನಿಗೆ ವರವನ್ನು ಕೊಡುವುದಾದರೆ ಆಗ ಮಾತ್ರ ಇವನು ಬದುಕಿದರೂ ಬದುಕಬಹುದು. ಅಷ್ಟೇ ಹೊರತು ನೀವೆಲ್ಲರೂ ಎಲ್ಲಿ ಎಷ್ಟೇ ಕಣ್ಣೀರನ್ನು ಸುರಿಸಿದರು, ಎಷ್ಟೇ ದೀರ್ಘ ರೋದನವನ್ನು ಮಾಡಿದರು ಇವನಿಗೆ ತಿರುಗಿ ಜೀವವನ್ನು ಕೂಡಿಸಲಾರಿರಿ. ಎಲೈ ಮಾನವರೇ, ನಾನಾಗಲಿ, ಈ ನರಿಯಾಗಲಿ, ನೀವಾಗಲಿ, ಅಥವಾ ಇವನ ಇತರ ಬಂಧುಗಳಾಗಲಿ ಅವರವರ ಧರ್ಮ ಅಧರ್ಮಗಳನ್ನು ಹೊತ್ತುಕೊಂಡು ಈ ಬಾಲಕನ ದಾರಿಯನ್ನೇ ಕೊನೆಗೆ ಹಿಂಬಾಲಿಸತಕ್ಕವರು. ಈ ಕಾರಣಕ್ಕಾಗಿ ಒಬ್ಬೊಬ್ಬನು ಬದುಕಿರುವವರೆಗೆ ಮತ್ತೊಬ್ಬರ ವಿಷಯದಲ್ಲಿ ಅಪ್ರಿಯವನ್ನು, ಪರುಷ ವಾಕ್ಯವನ್ನು, ದ್ರೋಹವನ್ನು, ಪರಸ್ತ್ರೀ ಗಮನವನ್ನು, ಅಧರ್ಮವನ್ನು, ಅಸತ್ಯವನ್ನು ದೂರ ಮಾಡಬೇಕು. ಧರ್ಮವನ್ನು, ಸತ್ಯವನ್ನು, ಶಾಸ್ತ್ರವನ್ನು, ನ್ಯಾಯವನ್ನು ಅನುಸರಿಸಬೇಕು. ಪ್ರಾಣಿಗಳಲ್ಲಿ ವಿಶೇಷ ದಯೆಯನ್ನು ತೋರಿಸಬೇಕು. ಕುಟಿಲ ಬುದ್ಧಿ ಇಲ್ಲದಿರಬೇಕು. ಗೂಢವಾಗಿ ವಿಪ್ರಿಯವನ್ನು ಮಾಡಬಾರದು. ಈ ಗುಣಗಳನ್ನು ಮಾತ್ರ ನೀವು ಪ್ರಯತ್ನದಿಂದ ಅನುಸರಿಸಿರಿ.
ನಾವು ತಾವು ಬದುಕಿರುವಾಗ ಯಾರು ತಂದೆ ತಾಯಿಗಳನ್ನು, ಬಂಧುಗಳನ್ನು, ಸುಹೃತ್ತುಗಳನ್ನು ಆದರದಿಂದ ನೋಡುವುದಿಲ್ಲವೋ ಅವರು ಧರ್ಮ ಭ್ರಷ್ಟರಾಗುವರು. ಕೈಕಾಲುಗಳನ್ನು ಕದಲಿಸಲಾರದೆ, ಕಣ್ಣು ಬಿಟ್ಟು ನೋಡಲಾರದೆ ಇರುವ ಮೃತ ಶರೀರದ ಮುಂದೆ ಕುಳಿತು ನೀವು ಎಷ್ಟು ಗೋಳಾಡಿದರೇನು ಎಂದಿತು. ಅವರು ಹದ್ದಿನ ಈ ಮಾತನ್ನು ಕೇಳಿದೊಡನೆ ತೊಡೆಯ ಮೇಲಿದ್ದ ಶಿಶುವನ್ನು ನೆಲದ ಮೇಲೆ ಮಲಗಿಸಿ ಮಹಾ ವ್ಯಸನದಿಂದ ಗೋಳಿಡುತ್ತಾ ಅಲ್ಲಿಂದೆದ್ದು ಮನೆಯ ಕಡೆಗೆ ಹಿಂತಿರುಗಿದರು. ಆಗ ನರಿಯು ಅವರನ್ನು ಅಡ್ಡಗಟ್ಟಿ, ಆಹಾ, ಈ ಮನುಷ್ಯ ಲೋಕವು ಎಷ್ಟು ದಾರುಣವಾದುದು! ಎಲ್ಲ ಪ್ರಾಣಿಗಳಿಗೂ ತಪ್ಪದೆ ನಾಶವನ್ನು ತಂದೊಡ್ಡುವ ಇಲ್ಲಿನ ಬದುಕು ಸ್ವಲ್ಪ ಕಾಲ ಮಾತ್ರವೇ. ಇಷ್ಟ ಬಂಧುಗಳು ಒಬ್ಬರನ್ನೊಬ್ಬರು ಅಗಲಿ ದುಃಖಿಸುತ್ತಲೇ ಇರುವರು. ಸುಳ್ಳು, ಮೋಸ ಮೊದಲಾದವಕ್ಕೆ ಮೇರೆಯಿಲ್ಲ. ಬಾಯಿ ಹರಟೆಗಳೇ ಹೆಚ್ಚು. ಅಪ್ರಿಯವಾದ ಮಾತುಗಳಿಗೆ ಮಿತಿಯಿಲ್ಲ. ಅಯ್ಯೋ, ಈಗಿನ ಸ್ಥಿತಿಯನ್ನು ನೋಡಿದರೆ ನನಗೆ ವ್ಯಥೆಯು, ಸಂಕಟವು ಮೇಲೆ ಮೇಲೆ ಹೆಚ್ಚುತ್ತಿದೆ. ಇದನ್ನೆಲ್ಲ ನೋಡಿ ಈ ಮನುಷ್ಯ ಲೋಕದಲ್ಲಿ ಮುಹೂರ್ತ ಕಾಲವಾದರೂ ಇರುವುದಕ್ಕೆ ಇಷ್ಟವಿಲ್ಲ. ಅಯ್ಯೋ, ಬುದ್ಧಿಯಿಲ್ಲದ ಮನುಷ್ಯರೇ, ನೀವು ಹದ್ದಿನ ಮಾತನ್ನು ಕೇಳಿಕೊಂಡು ಈ ಮುದ್ದು ಮಗನಲ್ಲಿರುವ ಮೋಹವನ್ನು ತೊರೆದು ಪುತ್ರ ಮರಣ ಶೋಕದಿಂದ ತಪಿಸುತ್ತಾ ಹಿಂತಿರುಗಿ ಹೋಗಲು ಯತ್ನಿಸುತ್ತಿರುವಿರಲ್ಲ. ನೀವು ಎಂತಹ ದಯಾಶೂನ್ಯರು, ಎಷ್ಟು ಕ್ರೂರರು! ಬುದ್ಧಿಗೆಟ್ಟ ಪಾಪಿಯಾದ ಈ ಒಂದು ಹದ್ದಿನ ಮಾತಿಗಾಗಿ ಪುತ್ರ ಸ್ನೇಹವನ್ನು ಬಿಟ್ಟು ಇಲ್ಲಿಂದ ಹಿಂತಿರುಗುವುದಕ್ಕೆ ನಿಮಗೆ ಹೇಗೆ ಕಾಲು ಬರುವುದು? ಈ ಲೋಕದಲ್ಲಿ ಹುಟ್ಟಿದ ಪ್ರಾಣಿಗಳಿಗೆ ಸುಖದ ಹಿಂದೆ ದುಃಖವು, ದುಃಖದ ಹಿಂದೆ ಸುಖವು ಹಿಂಬಾಲಿಸಿ ಬರುತ್ತಲೇ ಇರುವುದು. ಸುಖವಾಗಲಿ ದುಃಖವಾಗಲಿ ಯಾರಿಗೂ ನಿಯತವಾಗಿರುವುದಿಲ್ಲ. ಒಳ್ಳೆ ರೂಪವಂತನಾಗಿ ಕುಲಕ್ಕೆಲ್ಲ ಅಲಂಕಾರಪ್ರಾಯನಾದ ಇಂತಹ ಕುಮಾರನನ್ನು ನೆಲದ ಮೇಲೆ ಬಿಸುಟು ಬುದ್ಧಿಯಿಲ್ಲದೆ ಎಲ್ಲಿಗೆ ಹೋಗುವಿರಿ? ರೂಪ ಯೌವನ ಸಂಪನ್ನನಾಗಿ ತೇಜಸ್ಸಿನಿಂದ ಬೆಳಗುತ್ತಿರುವ ಈ ನಿಮ್ಮ ಬಾಲಕನನ್ನು ನೋಡಿದರೆ ನನ್ನ ಮನಸ್ಸಿಗೆ ಇನ್ನೂ ಇವನು ಬದುಕಿರುವಂತೆಯೇ ತೋರುತ್ತಿದೆ. ಇಂತಹವನಿಗೆ ಎಂದಿಗೂ ಸಾವಿರದು. ಇವನು ಖಂಡಿತವಾಗಿ ತಿರುಗಿ ಬದುಕಿಕೊಳ್ಳುವನು. ನಿಸ್ಸಂದೇಹವಾಗಿ ನಿಮಗೆ ಸುಖವುಂಟು. ಪುತ್ರ ಶೋಕದಿಂದ ಕುದಿಯುತ್ತಿರುವ ನಿಮಗೆ ಈ ದಿನವೇ ಒಳ್ಳೆ ಭಾಗ್ಯವುಂಟು. ನೀವು ಈ ರಾತ್ರಿ ಇಲ್ಲಿಯೇ ತಂಗಿದ್ದರೆ ಏನು ಅಪಾಯವು ಬರುವುದೋ ಎಂದು ನಿಮಗೆ ನೀವೇ ಊಹಿಸಿ ಭಯಪಟ್ಟುಕೊಂಡು ಬುದ್ಧಿಯಿಲ್ಲದೆ ಆತ್ಮ ಸುಖದಲ್ಲಿ ಮನಸ್ಸಿಟ್ಟು ಈ ಬಾಲಕನನ್ನು ದಿಕ್ಕಿಲ್ಲದ ಹಾಗೆ ಈ ಸುಡುಗಾಡಿನಲ್ಲಿ ಬಿಟ್ಟು ಹೋಗುವಿರೇನು? ನಿಮಗೆ ಈ ಕಾರ್ಯವು ಎಂದಿಗೂ ಯೋಗ್ಯವಲ್ಲ ಎಂದಿತು. ಓ ಧರ್ಮರಾಜ, ಹೀಗೆ ಸ್ಮಶಾನದಲ್ಲಿಯೇ ಕಾದಿದ್ದು ರಾತ್ರಿಯಾದೊಡನೆ ಅಲ್ಲಿ ಬಿದ್ದ ಹೆಣಗಳನ್ನು ತಿನ್ನುತ್ತಿದ್ದ ನರಿಯು ಸ್ವಕಾರ್ಯವನ್ನು ಉದ್ದೇಶಿಸಿ ಅಮೃತದಂತೆ ಪ್ರಿಯವಾಕ್ಯಗಳಿಂದ ಆ ಬಂಧುಗಳಿಗೆ ಸಮಾಧಾನವನ್ನು ಹೇಳಿ ಅವರು ಕತ್ತಲಾಗುವವರೆಗೆ ಆ ಹೆಣವನ್ನು ಬಿಟ್ಟು ಹೋಗದ ಹಾಗೆ ತಡೆದು ನಿಲ್ಲಿಸುತ್ತಿತ್ತು. ರಾತ್ರಿಯಲ್ಲಿ ಕಣ್ಣು ಕಾಣದ ಹದ್ದಾದರೂ ಕತ್ತಲಾಗುವ ಮೊದಲೇ ಆ ಬಂಧುಗಳನ್ನು ಸ್ಮಶಾನದಿಂದ ಹೊರಡಿಸಿ ತಾನು ಆ ಶವದ ಮಾಂಸವನ್ನು ತಿನ್ನಬೇಕೆಂದು ಆತುರಗೊಂಡಿದ್ದಿತು. ಇದೇ ಉದ್ದೇಶದಿಂದ ತಿರುಗಿ ಆ ಗೃಧ್ರವು ಆ ಜನರನ್ನು ನೋಡಿ, ಎಲೈ ಮಾನವರೇ, ಈ ಸ್ಮಶಾನವು ಎಷ್ಟು ಭಯಂಕರವಾದುದೆಂದು ನಿಮಗೆ ಇನ್ನೂ ತಿಳಿಯಲಿಲ್ಲವೇ? ಕತ್ತಲಾದೊಡನೆ ಎಲ್ಲಿ ನೋಡಿದರೂ ಇಲ್ಲಿ ಪ್ರೇತಗಳು, ಪಿಶಾಚಗಳು ಆಡುತ್ತಿರುವವು. ಯಕ್ಷ ರಾಕ್ಷಸರು ಸುತ್ತುತ್ತಿರುವರು. ಎಲ್ಲಿ ನೋಡಿದರೂ ಗೂಬೆಗಳ ಘೂಂಕಾರವು ಭಯಂಕರವಾಗಿರುವುದು. ಕರಿಯ ಮೇಘದಂತೆ ಕಪ್ಪಾಗಿ ಭಯಂಕರವಾಗಿರುವ ಈ ಸ್ಮಶಾನದಲ್ಲಿ ನೀವು ನಿಲ್ಲುವುದರಿಂದ ಬಹಳ ಅಪಾಯ ಉಂಟು. ಮೃತ ಶರೀರವನ್ನು ಇಲ್ಲಿ ಬಿಟ್ಟು ಕತ್ತಲಾಗುವ ಮುಂಚೆಯೇ ಮನೆಯನ್ನು ಸೇರಿ ಪ್ರೇತ ಕಾರ್ಯಗಳನ್ನು ನಡೆಸಿರಿ. ಸೂರ್ಯನು ಮುಳುಗುವ ಮೊದಲು ದಿಕ್ಕುಗಳಲ್ಲಿ ಬೆಳಕು ಕಾಣುತ್ತಿರುವಾಗಲೇ ನೀವು ಈ ಸುಡುಗಾಡನ್ನು ಬಿಟ್ಟು ಹೋಗಿ ಮುಂದಿನ ಕಾರ್ಯಗಳನ್ನು ನಡೆಸಿರಿ. ಅದು ಅಲ್ಲಿ ಡೇಗೆಗಳು ಕ್ರೂರವಾಗಿ ಅರಚುತ್ತಿರುವವು. ನರಿಗಳು ಭಯಂಕರವಾಗಿ ಊಳಿಡುತ್ತಿರುವವು. ಸಿಂಹಗಳು ಪ್ರತಿಧ್ವನಿಯೊಡನೆ ಗರ್ಜಿಸುತ್ತಿರುವವು. ಸೂರ್ಯನು ಅಸ್ತಮಿಸುತ್ತಿರುವನು. ಅದು ಚಿತೆಗಳಿಂದ ಮೇಲೆದ್ದ ಹೊಗೆಯು ಗಿಡಗಳನ್ನೆಲ್ಲ ಆವರಿಸುತ್ತಿರುವುದು. ಮಾಂಸ ಭಕ್ಷಕಗಳಾದ ಕ್ಷುದ್ರ ದೇವತೆಗಳು ಆಹಾರದ ಆತುರದಿಂದ ವಿಕೃತವಾಗಿ ಕೂಗುತ್ತಿರುವವು. ಭಯಂಕರವಾದ ಈ ಸುಡುಗಾಡಿನಲ್ಲಿ ಕಾವಲಿರುವ ಪಿಶಾಚಿಗಳೆಲ್ಲರೂ ವಿಕಾರ ರೂಪವುಳ್ಳವುಗಳಾಗಿ ನಿಮ್ಮನ್ನು ಹೆದರಿಸಿ ಓಡಿಸುವುದಕ್ಕೆ ಕಾದಿರುವವು. ಈ ಪ್ರದೇಶವು ಬಹಳ ಕ್ರೂರವಾದುದು. ಇಲ್ಲಿ ನಿಮಗೆ ಎಂದಿದ್ದರೂ ಭಯವು ತಪ್ಪದು. ನಿರ್ಜೀವವಾಗಿ ಕಟ್ಟಿಗೆಯಂತಿರುವ ಈ ಶವವನ್ನು ಬಿಟ್ಟು ಹೋಗಿರಿ. ಈ ನರಿಯ ಮಾತನ್ನು ಕೇಳಬೇಡಿರಿ. ನಿಷ್ಪ್ರಯೋಜನವಾಗಿಯೂ ಸುಳ್ಳಾಗಿಯೂ ಇರುವ ಈ ನರಿಯ ಮಾತಿಗೆ ಮರುಳಾಗಿ ಬುದ್ಧಿಗೆಟ್ಟು ನೀವು ಇಲ್ಲಿಯೇ ನಿಲ್ಲುವುದಾದರೆ ನೀವೆಲ್ಲರೂ ಒಟ್ಟಿಗೆ ಸಾಯುವುದೇ ನಿಶ್ಚಯವು ಎಂದಿತು. ಉಡನೆಯೇ ಆ ಕಡೆಯಿಂದ ನರಿಯು, ಎಲೈ ಮನುಷ್ಯರೇ, ಈ ಆ ಹದ್ದಿನ ಮಾತನ್ನು ಕೇಳಬೇಡಿರಿ. ಇಲ್ಲಿ ನೀವೇನು ಹೆದರಬೇಕಾದುದಿಲ್ಲ.
ಸೂರ್ಯನು ಕಾಣಿಸುತ್ತಿರುವವರೆಗಾದರೂ ನೀವು ಮನಸ್ಸಿನಲ್ಲಿ ಅಂಜಿಕೆಯಿಲ್ಲದೆ ಪುತ್ರ ಸ್ನೇಹವನ್ನು ತೋರಿಸುತ್ತಾ ಇಲ್ಲಿಯೇ ಇದ್ದು ಹೋಗಿರಿ. ನಿಮಗೆ ದುಃಖವು ತೀರುವವರೆಗೆ ನಿರ್ಭಯವಾಗಿ ರೋಧಿಸಿರಿ. ಮಗನಲ್ಲಿ ನಿಮಗಿರುವ ಪ್ರೀತಿಯನ್ನೆಲ್ಲ ಚೆನ್ನಾಗಿ ತೋರಿಸಿರಿ. ನಿಮ್ಮ ಆಸೆ ತೀರುವವರೆಗೆ ಅವನನ್ನು ನೋಡುತ್ತೀರಿ. ಇದು ಸ್ಮಶಾನ ಪ್ರದೇಶವಾದರೂ ನಿಮಗೇನು ಭಯವಿಲ್ಲ. ಈ ವನವು ಎಷ್ಟು ರಮ್ಯವಾಗಿದೆಯೋ ನೋಡಿರಿ. ನಿಮ್ಮ ಪಿತೃಗಳು ಸಂಸ್ಕೃತರಾದುದು ಸ ಈ ಇಲ್ಲಿಯೇ. ಸೂರ್ಯನು ಪ್ರಕಾಶಿಸುವವರೆಗಾದರೂ ಇಲ್ಲಿಯೇ ಇದ್ದು ಹೋಗಿರಿ. ಆ ಗೃಧ್ರವು ಏನಾದರೂ ಹರಟಲಿ. ವಿವೇಚನೆ ಇಲ್ಲದೆ ಕ್ರೂರ ಬುದ್ಧಿಯುಳ್ಳ ಆ ಗೃಧ್ರದ ಮಾತನ್ನು ಕೇಳಿ ನೀವು ಈಗಲೇ ಹೊರಟು ಹೋಗುವುದಾದರೆ ಈ ಮಗನು ನಿಮಗೆ ತಿರುಗಿ ದೊರೆಯುವ ಹಾಗಿಲ್ಲ. ನೀವು ಇಲ್ಲಿಯೇ ಇದ್ದರೆ ದೈವಗತೆಯಿಂದ ಒಂದು ವೇಳೆ ಬದುಕಿದರೂ ಬದುಕಬಹುದು. ಓ ಧರ್ಮರಾಜ, ಸೂರ್ಯನು ಮುಳುಗಿದ ಮೇಲೆ ಹದ್ದು ಹೊರಗೆ ಬರಲಾರದು. ರಾತ್ರಿಯಾದ ಮೇಲೆಯೇ ನರಿಯು ಸಂಚಾರಕ್ಕೆ ಬರುವುದು. ಈ ಕಾರಣದಿಂದಲೇ ಹಸಿವಿನಿಂದ ಪೀಡಿತವಾದ ಆ ಗೃಧ್ರ ಜಂಬೂಕಗಳೆರಡು ಆ ಮೃತದೇಹದ ಮಾಂಸವನ್ನು ತಿನ್ನುವ ಆಸೆಯಿಂದ ಸ್ವಾರ್ಥವನ್ನು ಉದ್ದೇಶಿಸಿಯೇ ಆ ಜನರಿಗೆ ಹೀಗೆ ಬೋಧಿಸುತ್ತಿದ್ದವು. ಅವು ಮೋಸದಿಂದ ಈ ಮಾತುಗಳನ್ನು ಹೇಳಿದರೂ ಶಾಸ್ತ್ರಕ್ಕೆ ಅನುಸಾರವಾಗಿ ಒಂದಕ್ಕೊಂದು ವಿರುದ್ಧವಾಗಿ ವಾದಿಸುತ್ತಿದ್ದವು. ಒಳ್ಳೆ ಬುದ್ಧಿಚಾತುರ್ಯದಿಂದಲೂ ವಿದ್ವತ್ತಿನಿಂದಲೂ ಕೂಡಿದ ಆ ಮೃಗ ಪಕ್ಷಿಗಳೆರಡರ ಇಂಪಾದ ಮಾತುಗಳನ್ನು ಕೇಳಿ ಆ ಬಂಧುಗಳಿಗೆ ಅಲ್ಲಿಯೇ ನಿಲ್ಲುವುದಕ್ಕಾಗಲಿ ಅಲ್ಲಿಂದ ಬಿಟ್ಟು ಹೋಗುವುದಕ್ಕಾಗಲಿ ಮನಸ್ಸಿಲ್ಲದೆ ಡೋಲಾಯಮಾನವಾಗಿದ್ದಿತು. ಇದರಿಂದ ಅವರು ಒಮ್ಮೊಮ್ಮೆ ಹಿಂತಿರುಗುವುದಾಗಿ ನಿಶ್ಚಯಿಸಿ ನಿರಾಶರಾಗಿ ಮನೆಯ ಕಡೆಗೆ ಹೊರಡುವರು. ಒಡನೆಯೇ ಆಶೋತ್ತರವನ್ನಿಟ್ಟುಕೊಂಡು ಅಲ್ಲಿಯೇ ನಿಲ್ಲುವರು. ಹೀಗೆ ಅವರು ದುಃಖದಿಂದಲೂ ದೈನ್ಯದಿಂದಲೂ ಗೋಳಿಡುತ್ತಾ ಅಲ್ಲಿಯೇ ಅಲೆದಾಡುತ್ತಿದ್ದರು. ಹದ್ದು ನರಿಗಳೆರಡು ಸ್ವಕಾರ್ಯಕ್ಕಾಗಿ ತಮ್ಮನ್ನು ಮೋಸಗೊಳಿಸುತ್ತಿವೆ ಎಂಬುದು ಅವರಿಗೆ ತಿಳಿಯದೆ ಹೋಗಿತು. ಆ ಕ್ಷುದ್ರ ಜಂತುಗಳೆರಡು ತಮ್ಮ ತಮ್ಮ ಬುದ್ಧಿಚಾತುರ್ಯಗಳಿಂದ ವಾದಿಸುತ್ತಿರುವಾಗ ಅವೆರಡರ ಪ್ರತಿವಾದಗಳನ್ನು ಕೇಳಿ ಹೀಗೆ ಮಾಡಬೇಕೆಂದು ತೋರದೆ ಅವರು ಸುಮ್ಮನೆ ನಿಂತು ಅಳತೊಡಗಿದರು. ಇಷ್ಟರಲ್ಲಿ ದಯಾಮಯಿಯಾದ ಪಾರ್ವತಿಯ ಪ್ರೇರಣೆಯಿಂದ ಮಹಾದೇವನಾದ ಶಂಕರನು ಪತ್ನಿ ಸಮೇತನಾಗಿ ಅವರ ಮುಂದೆ ಕಾಣಿಸಿಕೊಂಡು ದುಃಖಿತರಾದ ಆ ಜನರನ್ನು ದಯಾ ದೃಷ್ಟಿಯಿಂದ ನೋಡಿ, ಎಲೈ, ನಾನು ವರಪ್ರತನಾದ ಶಂಕರನು, ನಿಮಗೆ ಬೇಕಾದ ವರವನ್ನು ಕೇಳಿರಿ ಎಂದನು. ಆಗ ಆ ಬಂಧುಗಳೆಲ್ಲರೂ ಪರಮಶಿವನ ಪಾದಗಳಲ್ಲಿ ಬಿದ್ದು ಕೈಮುಗಿದು ನಿಂತು, ಪ್ರಭು, ನಮಗೆ ಬಹುದಿನಗಳು ಸಂತಾನವಿಲ್ಲದೆ ಕೊನೆಗೆ ಈ ಏಕಮಾತ್ರ ಪುತ್ರನು ಜನಿಸಿದನು. ಇವನಿಗೆ ನೀನು ಜೀವದಾನವನ್ನು ಮಾಡಿ ನಮ್ಮೆಲ್ಲರನ್ನು ಬದುಕಿಸಬೇಕು ಎಂದರು. ಒಡನೆಯೇ ಭಗವಂತನಾದ ರುದ್ರನು ಕೈಯಲ್ಲಿ ಜಲವನ್ನೆತ್ತಿ ಆ ಮೃತ ಶರೀರದ ಮೇಲೆ ಪ್ರೋಕ್ಷಿಸಿ ಇವನಿಗೆ 100 ವರ್ಷಗಳ ಆಯಸ್ಸು ಉಂಟಾಗಲಿ ಎಂದು ಅನುಗ್ರಹಿಸಿದನು. ಅಷ್ಟು ಮಾತ್ರವಲ್ಲದೆ ಸಮಸ್ತ ಪ್ರಾಣಿಗಳಿಗೂ ಕ್ಷೇಮವನ್ನು ಕೋರತಕ್ಕ ಶಂಕರನು ಆ ಗೃಧ್ರ ಜಂಬುಕಗಳೆರಡಕ್ಕೂ ಮುಂದೆ ಎಂದೆಂದಿಗೂ ಹಸಿವಿಲ್ಲದಂತೆಯೂ ವರವನ್ನು ಕೊಟ್ಟನು. ಓ ಧರ್ಮರಾಜ, ಹೀಗೆ ರುದ್ರನ ಅನುಗ್ರಹದಿಂದ ಎಲ್ಲರೂ ಶ್ರೇಯಸ್ಸನ್ನು ಪಡೆದು ಸಂತೋಷದಿಂದ ಶಂಕರನಿಗೆ ನಮಸ್ಕರಿಸಿ ತಮ್ಮ ಮನೆಗೆ ಹಿಂತಿರುಗಿದರು. ಸ್ವಾರ್ಥಪರತೆಯಿಂದಾದರೂ ಆ ಹದ್ದು ನರಿಗಳು ಆ ಬಂಧುಗಳಿಗೆ ಶೋಕ ಸಮಾಧಾನ ವಾರ್ತೆಗಳನ್ನು ನುಡಿದ ಪುಣ್ಯ ಫಲದಿಂದ ಕ್ಷೇಮವನ್ನು ಹೊಂದಿದವು. ದೃಢವಾದ ನಿಶ್ಚಯದಿಂದಿರುವ ಮನುಷ್ಯನು ದೇವದೇವನ ಅನುಗ್ರಹಕ್ಕೆ ಪಾತ್ರನಾಗಿ ಶೀಘ್ರದಲ್ಲಿಯೇ ಫಲವನ್ನು ಹೊಂದುವನು ಎಂಬುದಕ್ಕೆ ಇದೇ ನಿದರ್ಶನವು. ರಾಜೇಂದ್ರ, ದೈನ್ಯದಿಂದ ರೋಧಿಸುತ್ತಿದ್ದ ಜನರ ಕಣ್ಣೀರನ್ನು ಒರೆಸುವುದಕ್ಕೆ ದೈವವು ಹೇಗೆ ಘಟಿಸಿತೋ ನೋಡು. ಅತ್ಯಲ್ಪ ಕಾಲದಲ್ಲಿ ಅವರು ರುದ್ರನ ಅನುಗ್ರಹಕ್ಕೆ ಪಾತ್ರರಾಗಿ ಸುಖವನ್ನು ಹೊಂದಿದರು. ಪುನರ್ಜೀವಿತನಾದ ಆ ಮಗನನ್ನು ಎತ್ತಿಕೊಂಡು ಮಹೋತ್ಸವದಿಂದ ಪಟ್ಟಣವನ್ನು ಪ್ರವೇಶಿಸಿದರು. ಚತುರ್ವರ್ಣದವರಿಗೂ ಇಂತಹ ಬುದ್ಧಿಯೇ ಇರಬೇಕೆಂಬುದು ವಿಧಿ. ಧರ್ಮಾರ್ಥಗಳಿಂದ ಕೂಡಿ ಮೋಕ್ಷಪ್ರದವಾದ ಈ ಇತಿಹಾಸವನ್ನು ಕಿವಿಯಿಂದ ಕೇಳಿದ ಮಾತ್ರಕ್ಕೂ ಮನುಷ್ಯನು ಇಹಪರಗಳೆರಡರಲ್ಲಿಯೂ ಸಂತೋಷದಲ್ಲಿ ತೇಲಾಡುವನು. ಇದು 152ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.